ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯುಗಾದಿ ಹಬ್ಬದ ದಿನ ಇವತ್ತು ಹಬ್ಬಕ್ಕೆ ಯಾರಿಗೆಲ್ಲ ಹಣ ಜಮಾ ಆಗುತ್ತೆ, ಎಷ್ಟು ಸಾವಿರ ಹಣ ಜಮಾ ಆಗುತ್ತೆ, ಯಾವ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗಂತೂ ಯುಗಾದಿ ಹಬ್ಬಕ್ಕೆ ಹಣ ಜಮಾ ಹಾಗೆ ಆಗುತ್ತೆ ಇವತ್ತು. ಸೊ ಯಾರಿಗೆ ಜಮಾ ಆಗುತ್ತೆ, ಯಾವ ಕಂತಿನ ಹಣ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ವಿಶ್ ಮಾಡಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಮುಖಾಂತರ ವಿಶ್ ಅನ್ನ ಮಾಡಿ. ಖಂಡಿತವಾಗ್ಲೂ ಸಹ ರೆಸ್ಪಾನ್ಸ್ ಆದ್ರೆ ಮಾಡ್ತೀನಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವು ಪ್ರತಿ ತಿಂಗಳಲ್ಲೂ ಯಾವ್ದಾದ್ರು ಹಬ್ಬ ಬಂತು ಅಂತ ಅಂದ್ರೆ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಆದ್ರೆ ಕ್ರೆಡಿಟ್ ಆಗ್ತಿತ್ತು. ಅದೇ ರೀತಿಯಲ್ಲಿ ಈಗ ಹೊಸ ವರ್ಷ ನಮ್ಗೆ ಯುಗಾದಿ ಹಬ್ಬ. ಈ ಒಂದು ಯುಗಾದಿ ಹಬ್ಬಕ್ಕೆ ಹಣ ಜಮಾ ಆಗುತ್ತಾ ಅಂತ ಅಂದ್ರೆ ಹೌದು, 100% ಆಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯುಗಾದಿ ಹಬ್ಬದ ದಿನ ಹಣ ಆದ್ರೆ ಜಮಾ ಆಗುತ್ತೆ. ಎಷ್ಟು ಸಾವಿರ ಬರುತ್ತೆ? 2,000, 4,000, 6,000, 8,000, ಎಷ್ಟು ಸಾವಿರ ಹಣ ಜಮಾ ಆಗುತ್ತೆ ಅಂತ ಹೇಳಿ ನೀವು ಕೇಳಬಹುದು. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತು ಹಬ್ಬದ ದಿನ ಜಮಾ ಆಗುವಂತದ್ದು ಕೇವಲ 2,000 ಹಣ ಮಾತ್ರ. ನಾನು ಕೆಲವೊಂದಿಷ್ಟು ಕಾಮೆಂಟ್ಸ್ ಅನ್ನ ನೋಡಿದೆ. ಹಬ್ಬನೇ ಸ್ಟಾರ್ಟ್ ಆಗೋಯ್ತು, 8,000 ಯಾವಾಗ ಬರುತ್ತೆ, 6,000 ಯಾವಾಗ ಬರುತ್ತೆ ಅಂತ ಹೇಳಿ. 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂತದ್ದು. ಎಲ್ರಿಗೂ 8,000 ಹಣ ಜಮಾ ಮಾಡಬೇಕು ಅಂತ ಅಂದ್ರೆ ಒಂದ್ಸಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಎಷ್ಟು ಹಣ ಬೇಕಾಗುತ್ತೆ ಅಂತ ಹೇಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತು ಯುಗಾದಿ ಹಬ್ಬದ ದಿನ 2,000 ಹಣ ಆದ್ರೆ ಅವರ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಎಲ್ಲ ಫಲಾನುಭವಿಗಳಿಗೆ. ಹಾಗಿದ್ರೆ ಯಾವ ಕಂತಿನ ಹಣ ಜಮಾ ಆಗುತ್ತೆ ಅಂತ ನೀವು ಕೇಳಬಹುದು. ನೋಡಿ, ಈಗ ನಾವು ಫೆಬ್ರವರಿ ತಿಂಗಳಿಗೆ ಹೋಗೋದಾದ್ರೆ ಫೆಬ್ರವರಿ ತಿಂಗಳಲ್ಲಿ 2 ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. 25ನೇ ಕಂತಿನ ಹಣ ಅಂಡ್ ಹಾಗೇನು ಸಹ 26ನೇ ಕಂತಿನ ಹಣ. ಹಾಗಿದ್ರೆ 25, 26ನೇ ಕಂತಿನ ಹಣ ಯಾವ ತಿಂಗಳ ಹಣ ಅಂತ ಹೇಳಿ ನೀವು ಕೇಳಬಹುದು. ಲಾಸ್ಟ್ ತಿಂಗಳಲ್ಲಿ ಬಂದ್ಬಿಟ್ಟು ಇಲ್ಲಿ ನಿಮಗೆ ಬಂದ್ಬಿಟ್ಟು ಅಕ್ಟೋಬರ್ ತಿಂಗಳ ಹಣ ಅಂಡ್ ಹಾಗೇನು ಸಹ ನವೆಂಬರ್ ತಿಂಗಳ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಿರುವಂತದ್ದು. ಈಗ ಹಬ್ಬದ ದಿನ ನಿಮ್ಗೆ ಯಾವ ಕಂತಿನ ಹಣ ಜಮಾ ಆಗ್ತಿದೆ ಅಂತ ಅಂದ್ರೆ 27ನೇ ಕಂತಿನ ಹಣ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗೆ ಹಬ್ಬದ ದಿನ 2,000 ಹಣ ಆದ್ರೆ ಜಮಾ ಆಗುತ್ತೆ. ಸೊ ನೀವು ಕೇಳಬಹುದು, ಸರ್ ಮಾರ್ಚ್ ತಿಂಗಳಲ್ಲಿ ನನಗೆ ಈಗಾಗಲೇ 2,000 ಹಣ ಜಮಾ ಆಗಿದೆ, ಹಾಗಿದ್ರೆ ನನಗೂ ಮತ್ತೆ ಇವತ್ತು ಯುಗಾದಿ ಹಬ್ಬಕ್ಕೆ ಬರುತ್ತಾ ಅಂತ ಅಂದ್ರೆ ಖಂಡಿತವಾಗ್ಲೂ ಬರೋದಿಲ್ಲ. ಇಲ್ಲಿ 27ನೇ ಕಂತಿನ ಹಣ ಮಾರ್ಚ್ ತಿಂಗಳಲ್ಲಿ ಯಾರ ಒಂದು ಬ್ಯಾಂಕ್ ಖಾತೆಗೆ ಬಂದಿರೋದಿಲ್ವೋ ಇಂತಹ ಫಲಾನುಭವಿಗಳಿಗೆ ಇವತ್ತು, ನಾಳೆ, ನಾಳಿದ್ದು, ಈಗ ನಮ್ಗೆ ಯುಗಾದಿ ಹಬ್ಬ ಇವತ್ತಿರೋದ್ರಿಂದ ಹಾಗೇನು ನಾಳೆ ಶುಕ್ರವಾರ, ನಾಳಿದ್ದು ರಂಜಾನ್ ಹಬ್ಬ ಇರೋದ್ರಿಂದ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 95% ಆಫ್ ಎಲ್ಲರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಆದ್ರೆ ಜಮಾ ಆಗುತ್ತೆ. ಈಗ ನಿಮ್ಗೆ 2,000 ಹಣ ನನಗೆ ಬಂದಿಲ್ಲ, ಪೆಂಡಿಂಗ್ ಇದೆಯೋನೋ, 27ನೇ ಕಂತಿನ ಹಣ ಯಾವಾಗ ಬರುತ್ತೋ ಏನೋ ಅಂತ ನೀವು ಕೇಳಬಹುದು. ಇಲ್ಲ, ಆದಷ್ಟು ಬೇಗನೆ ಇವತ್ತು ಸಾಕಷ್ಟು ಫಲಾನುಭವಿಗಳಿಗೆ ಬರುತ್ತೆ. ಯಾವ ಯಾವ ಜಿಲ್ಲೆಯವರಿಗೆ ಬರುತ್ತೆ ಅಂತ ನೋಡೋದಾದ್ರೆ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತೆ. ಅಂಡ್ ಇದರಲ್ಲಿ ನಿಮ್ಗಿರುವಂತಹ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ ಯುಗಾದಿ ಹಬ್ಬದ ಟೈಮ್ ಅಲ್ಲಿ, ಯುಗಾದಿ ಹಬ್ಬದ ದಿನದಿಂದ ಹಣ ಜಮಾ ಮಾಡುವಂತ ಪ್ರಕ್ರಿಯೆನ ಇವ್ರು ಶುರು ಮಾಡ್ಕೊಂಡಿಲ್ಲ. 27ನೇ ಕಂತಿನ ಹಣ ಜಮಾ ಮಾಡುವಂತದ್ದು ಈಗಾಗ್ಲೇನೆ ಲಾಸ್ಟ್ 10 days ಇಂದ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗೋದಕ್ಕೆ ಡಿಬಿಟಿ ಮುಖಾಂತರ ಹಣ ಏನ್ ನೇರವಾಗಿ ವರ್ಗಾವಣೆ ಮಾಡ್ತಾರೆ ಇದರ ಒಂದು ಪ್ರಕ್ರಿಯೆ ಶುರು ಆಗಿದೆ. ಹಂತವಾಗಿ ಒಂದು ಪ್ರಕ್ರಿಯೆಯನ್ನು ನಡೀತಾ ಇದೆ. ಈಗಾಗ್ಲೇನೆ 50% ಆಫ್ ದಿ ಫಲಾನುಭವಿಗಳಿಗೆ 27ನೇ ಕಂತಿನ ಹಣ ಬಂದಿದೆ. ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಇವತ್ತು 27ನೇ ಕಂತಿನ ಹಣ ಜಮಾ ಆಗುತ್ತೆ. ಇವತ್ತು, ನಾಳೆ, ನಾಳಿದ್ದು 3 ದಿನಗಳ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗುತ್ತೆ. ಓಕೆನಾ? ಸೊ ಯುಗಾದಿ ಹಬ್ಬದ ದಿನ, ಯುಗಾದಿ ಹಬ್ಬಕ್ಕೆ 4,000, 6,000, 8,000 ಬರುತ್ತೆ ಅಂತ ಹೇಳಿ ಯಾರನ್ನು ವೇಟ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಗೇನಾದ್ರೂ ಮಾರ್ಚ್ ತಿಂಗಳಲ್ಲಿ ಹಣ ಬಂದಿಲ್ಲ, 2,000 ಹಣ 27ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ರೆ ಮಾತ್ರ ಯುಗಾದಿ ಹಬ್ಬದ ದಿನ ನಿಮ್ಗೆ 2,000 ಹಣ ಬರುತ್ತೆ. ಈಗಾಗ್ಲೇನೆ 27ನೇ ಕಂತಿನ ಹಣ ರಿಸೀವ್ ಆಗಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಮತ್ತೆ 2,000 ಆಗ್ಲಿ, 4,000 ಆಗ್ಲಿ, 6,000 ಆಗ್ಲಿ ಜಮಾ ಆಗೋದಿಲ್ಲ. ಸಾಕಷ್ಟು ಕಡೆ ಸಾಕಷ್ಟು ಜನ ವಿಡಿಯೋಸ್ ಅನ್ನ ಮಾಡಿ ಹೇಳ್ತಿದ್ದಾರೆ 4,000, 6,000 ಬಿಡುಗಡೆ 28, 29, 30ನೇ ಕಂತಿನ ಹಣ ಅಂತ ಹೇಳಿ. ಸೊ ಹೇಳ್ದಷ್ಟು ಈಸಿ ಇಲ್ಲ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡುವಂತದ್ದು. ಇಲ್ಲಿ ಕೇವಲ 27ನೇ ಕಂತಿನ ಹಣ ಮಾತ್ರ ಜಮಾ ಆಗುತ್ತೆ. ಓಕೆನಾ? ಅಂಡ್ ಇದುವರೆಗೂ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಕ್ರೆಡಿಟ್ ಆಗಿದೆ. ಸೊ ಈಗ ಪ್ರತಿನಿತ್ಯನೂ ಎಲ್ಲಾ ಜಿಲ್ಲೆಯವರಿಗೂ ಹಣ ಬಿಡುಗಡೆ ಮಾಡ್ತಾರೆ. ಆ ಒಂದು ಬ್ಯಾಚ್ ವೈಸ್ ಹಣ ಜಮಾ ಮಾಡ್ತಾ ಬರ್ತಾರೆ. ಆ ಒಂದು ಬ್ಯಾಚ್ ಅಲ್ಲಿ ನಿಮ್ಮ ಒಂದು ನೇಮ್ ಬಂದಾಗ ನಿಮ್ಗೂ ಹಣ ಆದ್ರೆ ಕ್ರೆಡಿಟ್ ಆಗುವಂತದ್ದು. ಓಕೆನಾ? ಪ್ರಕ್ರಿಯೆ ಎಲ್ಲ ಈ ರೀತಿ ಇರುತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುವಂತದ್ದು. ಸೊ ಮತ್ತೊಂದ್ಸಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 27ನೇ ಕಂತಿನ ಹಣ ಇವತ್ತು ಆದ್ರೆ ಜಮಾ ಆಗುತ್ತೆ. ಓಕೆನಾ? ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.